ನಮಸ್ಕಾರ ವೀಕ್ಷಕರು, ನ್ಯೂಸ್ ಲೈನ್ಸ್ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಭಾರತ ಪ್ರಧಾನಿ ನರೇಂದ್ರ ಮೋದಿ ಕುಚ್ಕು ಗೆಳೆಯರು ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ. 2020ರಲ್ಲಿ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಭೇಟಿ ಕೊಟ್ಟಾಗ ಭರ್ಜರಿ ಸ್ವಾಗತ ನೀಡಿದರು. ಇದರಿಂದ ಸಂತೋಷಪಟ್ಟ ಡೊನಾಲ್ಡ್ ಟ್ರಂಪ್ ಮೋದಿ ಈಸ್ ಮೈ ಬೆಸ್ಟ್ ಫ್ರೆಂಡ್ ಎಂದು ಹೇಳಿದರು. ಮೋದಿ ಅವರನ್ನು ತಬ್ಬಿಕೊಂಡು ತುಂಬ ಖುಷಿಪಟ್ಟರು. ಆದರೆ ಈಗ ಆಗಿದ್ದೇನು? ಟ್ರಂಪ್ 2ನೇ ಬಾರಿ ಅಮೆರಿಕ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ಸಮಾರಂಭಕ್ಕೆ ಮೋದಿ ಅವರಿಗೆ ಆಹ್ವಾನ ಕೊಟ್ಟೇ ಇಲ್ಲ. ಹಾಗಾದರೆ ಬೆಸ್ಟ್ ಫ್ರೆಂಡ್ ಅಂತ ಹೇಳಿದ್ದು ಬರೀ ಬೂಟಾಟಿಕೆ ಅಂತ ಅನಿಸಲ್ವ? ಚೇಚೆ ಹಾಗೇನೂ ಇಲ್ಲ, ಅದೇನು ಬೂಟಾಟಿಕೆ ಏನಲ್ಲ ಅದು. ಏಕೆಂದರೆ ಈ ಸ್ಟೋರಿಗೆ ಈಗ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಮೋದಿ ಫೆಬ್ರವರಿಯಲ್ಲಿ ಶ್ವೇತಭವನಕ್ಕೆ ಭೇಟಿ ಕೊಡ್ತಾರಂತ ಸ್ವತಃ ಟ್ರಂಪ್ ಅವರೇ ಹೇಳಿದ್ದಾರೆ. ಬಹುಶಃ ಪ್ರಮಾಣವಚನ ಸ್ವೀಕಾರ ಸಮಾರಂಭಕ್ಕೆ ಹೋಗಿದ್ದರೆ ಟ್ರಂಪ್ ಅವರ ಮುಖತಃ ಭೇಟಿ ಉಭಯ ಕುಶಲೊಬ್ಬರಿಗೆ ಸಮಯ ಸಿಗೋಲ್ಲ. ಪ್ರತ್ಯೇಕವಾಗಿ ಭೇಟಿ ಮಾಡಿದರೆ ಕುಚ್ಕು ಗೆಳೆಯರು ಅಕ್ಕಪಕ್ಕದಲ್ಲಿ ಕೂತು ತಮ್ಮ ಹಿಂದಿನ ಕೈ ಸಿಹಿ ಘಟನೆಗಳನ್ನು, ತಮ್ಮ ಪರಾಕ್ರಮಗಳನ್ನು ಹಂಚಿಕೊಂಡು ಖುಷಿ ಪಡ್ಬೋದು. ಇನ್ನು ಡಾಲರ್ ವಿಷಯಕ್ಕೆ ಬರೋಣ. ಬಹುತೇಕ ರಾಷ್ಟ್ರಗಳು ಡಾಲರ್ ಮೇಲೆ ಫುಲ್ ಡಿಪೆಂಡೆಂಟ್ ಆಗಿವೆ. ಉದಾಹರಣೆಗೆ ಭಾರತ ಕಂಪನಿಯೊಂದು ಸರಕನ್ನು ರಫ್ತು ಮಾಡಿದರೆ ಅದಕ್ಕೆ ಪೇಮೆಂಟ್ ಸಿಗೋದು ಡಾಲರ್ ಲೆಕ್ಕದಲ್ಲೇ. ಬಳಿಕ ಡಾಲರನ್ನು ರೂಪಾಯಿ ಕನ್ವರ್ಟ್ ಮಾಡಲಾಗುತ್ತೆ. ಡಾಲರ್ ಡಾಮಿನೆನ್ಸ್ ನಿಲ್ಲಿಸಿ ಪ್ರತ್ಯೇಕ ಕರೆನ್ಸಿ ಮಾಡೋದು ಕೆಲವು ರಾಷ್ಟ್ರಗಳು ತುದಿಗಾಲಲ್ಲಿ ನಿಂತಿದ್ದಾವೆ. ಆ ಯೋಜನೆಯಂತೆ ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ, ದಕ್ಷಿಣ ಆಫ್ರಿಕಾ ಅವೆಲ್ಲ ಒಟ್ಟಿಗೆ ಸೇರಿಕೊಂಡು ಬ್ರಿಕ್ಸ್ ಕರೆನ್ಸಿಯನ್ನು ಹೊರತರೋದಾಗಿ ಘೋಷಣೆ ಮಾಡಿದವು. 2024ರಲ್ಲಿ ರಷ್ಯಾದಲ್ಲಿ ಬ್ರಿಕ್ಸ್ ಶೃಂಗಸಭೆ ನಡೆಯಿತು. 2025 ಜುಲೈನಲ್ಲಿ ಬ್ರಿಕ್ಸ್ ಮೀಟಿಂಗ್ ಬ್ರೆಜಿಲ್ನಲ್ಲಿ ನಡೆಯಲಿದೆ. ಬ್ರಿಕ್ಸ್ ಕರೆನ್ಸಿ ಬಂದಮೇಲೆ ಡಾಲರ್ ಮೌಲ್ಯ ಕುಂಠಿತವಾಗುತ್ತೆ ಎಂದೆಲ್ಲ ಪ್ರಚಾರ ಮಾಡಿದ್ದು ಈಗ ಟುಸ್ ಪಟಾಕಿ ಅಂತಾಗಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಬ್ರಿಕ್ಸ್ ರಾಷ್ಟ್ರಗಳಿಗೆ 100% ತೆರಿಗೆ ಹಾಕ್ತೀನಿ ಅಂತೇಳಿ ಬೆದರಿಕೆ ಹಾಕಿದ್ರು. ಆ ಬೆದರಿಕೆ ಹಾಕಿದ ಮರುಗಳಿಗೆಯಲ್ಲೇ ಬ್ರಿಕ್ಸ್ ಯೋಜನೆ ಮೂಲೆ ಸೇರಿಕೊಂಡಿದೆ. ಒಬ್ಬೊಬ್ಬರು ಒಂದೊಂದು ಮೂಲೆ ಹೊರಟೋಗ್ಬಿಟ್ರು. ಇಷ್ಟೇ ಅಲ್ಲದೆ ಪ್ರತ್ಯೇಕ ಬ್ರಿಕ್ಸ್ ಕರೆನ್ಸಿಗೆ ಭಾರತ ಸಮ್ಮತಿ ಸೂಚಿಸಿಲ್ಲ. ಬ್ರಿಕ್ಸ್ ಕರೆನ್ಸಿ ಹೊರತರೋ ಬಗ್ಗೆ ಯಾವುದೇ ಪ್ರಸ್ತಾಪ ಇಲ್ಲ ಅಂತ ವಿದೇಶಾಂಗ ಸಚಿವ ಜೈಶಂಕರ್ ಸಹ ದೋಹಾ ವೇದಿಕೆಯಲ್ಲಿ ಹೇಳಿದರು. ಅಮೇರಿಕ ನಮ್ಮ ಅತಿ ದೊಡ್ಡ ಟ್ರೇಡ್ ಪಾರ್ಟ್ನರ್, ನಮಗೆ ಡಾಲರ್ ಮೌಲ್ಯ ಕುಂದಿಸೋದಕ್ಕೆ ಆಸಕ್ತಿ ಇಲ್ಲ ಅಂತ ಜೈಶಂಕರ್ ಹೇಳಿದರು. ಇದಲ್ಲದೆ ಟ್ರಂಪ್ ಮತ್ತು ಮೋದಿ ನಡುವೆ ಪರ್ಸ್ನಲ್ ರಿಲೇಷನ್ಶಿಪ್ ತುಂಬ ಚೆನ್ನಾಗಿದೆ ಅಂತ ಜೈಶಂಕರ್ ಹೇಳಿದರು. ಈಗ ಬ್ರಿಕ್ಸ್ ರಾಷ್ಟ್ರಗಳು ಇನ್ನೂ ಅಸ್ತಿತ್ವದಲ್ಲಿ ಇದೆಯೋ ಇಲ್ಲ ಅನ್ನೋದು ನಾವು ಈಗ ಅವರೇ ತಿಳಿಸ್ಬೇಕು. ಒಟ್ಟಿನಲ್ಲಿ ಟ್ರಂಪ್ ಒತ್ತಡ ತಂತ್ರಗಳಿಗೆ, ಅಂದರೆ ಪ್ರೆಷರ್ ಟ್ಯಾಕ್ಟಿಕ್ಸ್ಗಳಿಗೆ ಭಾರತ ಮಣಿದಿರೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ದೊಡ್ಡಣ್ಣ ಹೇಳಿದ ಹಾಗೆ ಕೇಳದಿದ್ದರೆ ಏನು ಮಾಡಿಬಿಡ್ತಾನೆ ಎಂಬ ಭಯ ಭಾರತವನ್ನು ಆವರಿಸಿಕೊಂಡಿದೆ. ಏಕೆಂದರೆ ಬ್ರಿಕ್ಸ್ ರಾಷ್ಟ್ರಗಳ ಸಾಲಿನಲ್ಲಿ ಇದ್ದೇವೆಂದು ಹೇಳಿದರೆ ಆಮದು ಸರಕುಗಳ ಮೇಲೆ 100% ತೆರಿಗೆ ಸುಂಕದ ಬಿಸಿ ತಟ್ಟುತ್ತೆ. ಇನ್ನು ಮೊದಲ ಹಂತವಾಗಿ ಭಾರತ ಸುಮಾರು 18,000 ಅಕ್ರಮ ವಲಸಿಗರನ್ನು ಗಡೀಪಾರು ಮಾಡಿದಾಗ ಅಮೆರಿಕ ಹೇಳ್ತಾ ಇದೆ. ಅದಕ್ಕೂ ಭಾರತ ವಿದೇಶಾಂಗ ಸಚಿವ ಜೈಶಂಕರ್ ಓಕೆ ಅಂತ ಹೇಳಿದ್ದಾರೆ. ಬಹುಶಃ ಇದನ್ನು ಗರ್ವಾಪ್ಸಿ ಎಂದು ಭಾರತ ಭಾವಿಸಿರಬಹುದು. ತಮ್ಮ ದೇಶದ ಹಿತರಕ್ಷಣೆ ಮಾಡದ ಟ್ರಂಪ್ ಆದೇಶಕ್ಕೆ ಇತರ ದೇಶಗಳು ಪ್ರತಿಭಟನೆ ಸೂಚಿಸ್ತಾ ಇವೆ. ಆದರೆ ಅಮೆರಿಕ ಫಸ್ಟ್ ನೀತಿಗೆ ಬದ್ಧವಾಗಿರುವ ಟ್ರಂಪ್ ಅವರಿಗೂ ಟ್ಯಾಕ್ಸ್ ಬೆದರಿಕೆ ಹಾಕದೇ ಇರೋದಿಲ್ಲ. ಮೆಕ್ಸಿಕೋ ದೇಶದ ಅಕ್ರಮ ವಲಸಿಗರ ಕತೆ ನೋಡೋಣ. ಮೆಕ್ಸಿಕೋ ದೇಶ ಅಮೆರಿಕ ಗಡಿಯಲ್ಲೇ ಇರೋದ್ರಿಂದ ಇರುವೆಗಳ ಹಿಂಡು ರೀತಿಯಲ್ಲಿ ಅಮೆರಿಕದೊಳಗೆ ನುಗ್ಗಿದ ಮೆಕ್ಸಿಕೋ ಜನರು ಅಕ್ರಮ ವಲಸಿಗರಾಗಿ ನೆಲೆಸಿದ್ದಾರೆ. ಸುಮಾರು 40 ಲಕ್ಷ ಜನ ಮೆಕ್ಸಿಕೋದ ಅಕ್ರಮ ವಲಸಿಗರು ಅಮೆರಿಕದಲ್ಲಿ ನೆಲೆಸಿದ್ದಾರೆ. ಅವರಿಗೆ ಕೈಕೊಳ ತೋಡಿಸಿ ಮಿಲಿಟರಿ ವಿಮಾನದಲ್ಲಿ ಕೂರಿಸಿ ಮೆಕ್ಸಿಕೋದಲ್ಲಿ ಬಿಡಲಾಗ್ತಾ ಇದೆ. ಅಕ್ರಮ ವಲಸಿಗರಿಗೆ ಒಂದು ರೀತಿ ಕ್ರಿಮಿನಲ್ಗಳ ರೀತಿಯಲ್ಲಿ ಕೈಕೊಳ ತೋಡಿಸಿ ಬಿಡೋದಕ್ಕೆ ಬ್ರೆಜಿಲ್ ವಿರೋಧಿಸಿದೆ. ಇದೊಂದು ಭಾಳ ನಿಚ್ಚಳ ಅಪಮಾನವಾಗಿದೆ. ಇದಕ್ಕೆ ನೀವು ವಿವರಣೆ ಕೊಡಬೇಕು ಅಂತ ಬ್ರೆಜಿಲ್ ಅಮೆರಿಕಕ್ಕೆ ಕೇಳಿದೆ. ಭಾರತೀಯ ಅಕ್ರಮ ವಲಸಿಗರಿಗೆ ಹೀಗೆ ಕೈಕೊಳ ತೋಡಿಸ್ಬಿಟ್ಟು ಟ್ರಂಪ್ ಕಳಿಸ್ತಾರೆ ಅನ್ನೋದನ್ನು ಈ ಪ್ರಶ್ನೆ ಈಗ ಎಲ್ಲರೂ ಕಾಡ್ತಾ ಇದೆ. ಆಗ ಭಾರತ ತುಟಿ ಬಿಚ್ಚದೆ ಮೌನ ವಹಿಸೋ ಬದಲಿಗೆ
ಸ್ವಲ್ಪ ಅಸಮಾಧಾನ ಸೂಚಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಟ್ರಂಪ್ ಅಧಿಕಾರ ವಹಿಸಿಕೊಂಡ ಗಳಿಗೆಲ್ಲ ಡಾಲರ್ ಮೌಲ್ಯ ಏರಿಕೆ ಆಗಿದ್ದು ಹೇಗೆ? ಟ್ರಂಪ್ ಅವರ ಅಮೆರಿಕ ಫಸ್ಟ್ ನಿಲುವಿನಿಂದ ಭಾರತಕ್ಕೆ ಕೆಡುಕಾಗಲಿದೆಯೇ? ರೂಪಾಯಿ ಮೌಲ್ಯ ಡಾಲರ್ ಎದುರು ಕುಸಿತವಾಗಿದ್ದು ಹೇಗೆ? ಮುಂತಾದ ಪ್ರಶ್ನೆಗಳ ಉತ್ತರವನ್ನು ಈಗ ತಿಳಿಯೋಣ. ಟ್ರಂಪ್ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾ ಇದ್ದಂಗೆ ಅಮೆರಿಕದ ಷೇರುಗಳ ಮೌಲ್ಯ ದಾಖಲೆ ಮಟ್ಟ ಮುಟ್ಟಿದೆ. ಇದರಿಂದ ಡಾಲರ್ ಮೌಲ್ಯ ಕಳೆದ 8 ವರ್ಷಗಳಲ್ಲಿ ಅತ್ಯಧಿಕ ಏರಿಕೆ ಕಂಡಿದೆ. ಅಮೆರಿಕದ ಟೆಸ್ಲಾ, ಆಲ್ಫಾಬೆಟ್ ಮತ್ತು ಎನ್ವಿಡಿಯಾ ಷೇರುಗಳ ಮೌಲ್ಯ ಒಟ್ಟಾಗಿ $1 ಟ್ರಿಲಿಯನ್ ಜಂಪ್ ಆಗಿದೆ. ಅಮೆರಿಕದಿಂದ ರಫ್ತಾಗುವ ವಸ್ತುಗಳ ಮೇಲೆ ಭಾರತ ಹೆಚ್ಚು ಡಿಪೆಂಡೆನ್ಸಿ ಆಗಿದ್ದರಿಂದಲೇ ರೂಪಾಯಿಗೆ ಎದುರಾಗಿ ಡಾಲರ್ ಮೌಲ್ಯ ಏರಿಕೆಯಾಗಿದೆ. ಅಮೆರಿಕದಿಂದ ಆಮದನ್ನು ಕುಂಠಿತಗೊಳಿಸಿ ರಫ್ತನ್ನು ಹೆಚ್ಚಿಸಿದಾಗ ರೂಪಾಯಿ ಮೌಲ್ಯದ ಕುಸಿತಕ್ಕೆ ಬ್ರೇಕ್ ಹಾಕ್ಬೋದು. ಆದರೆ ಆಮದು ಕಡಿಮೆ ಮಾಡೋದು ಹೇಗೆ ಅನ್ನೋದೇ ಎಕ್ಸ್ಟ್ರಾ ಪ್ರಶ್ನೆಯಾಗಿದೆ. 2014ರಲ್ಲಿ ಜಾರಿಗೆ ತಂದಿದ್ದ ಮೇಕ್ ಇನ್ ಇಂಡಿಯಾ ಒಳ್ಳೆಯ ಪರಿಕಲ್ಪನೆ ಆಗಿತ್ತು. ಆದರೆ ಮೇಕ್ ಇನ್ ಇಂಡಿಯಾ ಉಪಕ್ರಮಕ್ಕೆ ಅವಾಸ್ತವಿಕ ಬೆಳವಣಿಗೆ ಗುರಿ ಹಾಕಲಾಯಿತು. ಉತ್ಪಾದಕ ವಲಯದ ಕೊಡುಗೆ ಭಾರತ GDP 25% ಇರಬೇಕು ಅಂತ ಒಂದು ಕಂಡೀಷನ್ ಹಾಕಲಾಯಿತು. ಅದು ಒಂದು ನಿರ್ದಿಷ್ಟ ಕಾಲಮಿತಿಯೊಳಗೆ ಆಗಬೇಕು ಅಂತೆಲ್ಲ ಗುರಿ ಏರಲಾಯಿತು. ಭಾರತದಲ್ಲಿ ಸರಕುಗಳ ಸಾರಿಗೆ ವ್ಯವಸ್ಥೆ ಸರಿಯಿಲ್ಲ, ವಿದ್ಯುತ್ ಲೋಡ್ ಶೆಡ್ಡಿಂಗ್ ಮುಂತಾದ ಸಮಸ್ಯೆಗಳಿರುವಾಗ ಅದೊಂದು ಅವಾಸ್ತವಿಕ ಗುರಿ ಅಂತ ಅನಿಸ್ಕೊಳ್ತು. ಜೊತೆಗೆ ಜಾಗತಿಕ ಆರ್ಥಿಕ ಅಂಶಗಳು ಮುಂತಾದ ಹಲವಾರು ಸವಾಲುಗಳನ್ನು ಎದುರಿಸಬೇಕಾಯಿತು. ಹೀಗಾಗಿ ಮೇಕ್ ಇನ್ ಇಂಡಿಯಾ ಪರಿಕಲ್ಪನೆ ಈಗ ಧೂಳು ತಿಂತಾ ಕೂತಿದೆ. ಆದರೆ ಭಾರತ ತನ್ನ ಮೇಕ್ ಇನ್ ಇಂಡಿಯಾ ಪರಿಕಲ್ಪನೆಗೆ ಮತ್ತೊಮ್ಮೆ ಜೀವ ತುಂಬಬೇಕಾಗಿದೆ. ಇದಕ್ಕಾಗಿ ಭಾರತ ಸುಧಾರಿತ ತಂತ್ರಜ್ಞಾನ ಅಭಿವೃದ್ಧಿ ಕಡೆ ಗಮನ ಹರಿಸಬೇಕಾಗಿದೆ. ಇನ್ನು ಅಮೆರಿಕದಲ್ಲಿ H-1B ವೀಸಾದಲ್ಲಿ ಉದ್ಯೋಗದಲ್ಲಿರುವ ಭಾರತೀಯ ಮಕ್ಕಳಿಗೆ ಜನ್ಮಸಿದ್ಧ ಪೌರತ್ವದ ಹಕ್ಕನ್ನು ರದ್ದು ಮಾಡೋದಾಗಿ ಅಮೆರಿಕ ಹೇಳ್ತಿದೆ. H-1B ವೀಸಾ ಪಡೆದು 16 ವರ್ಷಗಳಿಂದ ಭಾರತೀಯರು ಅಮೆರಿಕದಲ್ಲಿ ನೆಲೆಸಿದ್ದಾರೆ. ಅವರಿಗೆ ಕಾಯಂ ವಾಸದ ಅರ್ಹತೆ ಹೊಂದುವ ಗ್ರೀನ್ ಕಾರ್ಡನ್ನು ಇನ್ನೂ ಅಮೆರಿಕ ಕೊಟ್ಟೇ ಇಲ್ಲ. ಭಾರತೀಯ ಉದ್ಯೋಗಿಗಳ ಕೌಶಲ್ಯ ಅಮೆರಿಕಕ್ಕೆ ಬೇಕಿದೆ, ಆದರೆ ಪೌರತ್ವ ನೀಡಲು ಮಾತ್ರ ಆಗೋದಿಲ್ಲ ಎಂದರೆ ಏನರ್ಥ? ಇದರ ಜೊತೆಗೆ ಹುಟ್ಟಿದ ಮಕ್ಕಳಿಗೂ ಪೌರತ್ವ ಹಕ್ಕು ರದ್ದು ಮಾಡಿದರೆ ಅವರು ಎಲ್ಲಿಗೆ ಹೋಗಬೇಕು? ಭಾರತ ಸರ್ಕಾರ ಮಾತ್ರ ಈ ಕಾನೂನಿನ ಬಗ್ಗೆ ತುಟಿಪಿಟಕ್ಕೆನ್ನದೇ ಮೌನ ವಹಿಸಿದೆ. ಫೆಬ್ರವರಿ 19ರಂದು ಈ ಆದೇಶ ಜಾರಿಗೆ ಬರಲಿದೆ. ಆದರೆ H-1B ವೀಸಾ ಹೊಂದಿರುವ ಭಾರತೀಯರಲ್ಲಿ ಒಂದು ರೀತಿಯ ಭಯ ಆವರಿಸಿದೆ. ಈ ಕಾನೂನು ಜಾರಿಗೆ ತರೋದಕ್ಕೆ ಮುಂಚಿತವಾಗಿ ಮಕ್ಕಳನ್ನು ಎತ್ತರ ಹೇಗೆ ಎಂದೆಲ್ಲ ಗದ್ಬೇಡಿಯನ್ನು ಆಲೋಚಿಸಿದ್ದಾರೆ. ಅನೇಕ ಭಾರತೀಯ ಯುವತಿಯರು ಸಿಸೇರಿಯನ್ ಆಪರೇಷನ್ ಮಾಡಿಸಿ ಎಂದು ವೈದ್ಯರಿಗೆ ದುಂಬಾಲು ಬಿದ್ದಿದ್ದಾರೆ. ಮುಂದೆ ಹುಟ್ಟುವ ಮಕ್ಕಳ ಮೇಲೆ ದುಷ್ಪರಿಣಾಮ ಬೀರಿದರೆ ಏನು ಗತಿ ಎಂಬ ಪ್ರಶ್ನೆಗೆ ಅವರ ಬಳಿ ಉತ್ತರವಿಲ್ಲ. ಟ್ರಂಪ್ ಹೊಸ ವಲಸೆ ನೀತಿಯನ್ನು ಜಾರಿಗೆ ತಂದ ಮೇಲೆ ಅನೇಕ ಮಂದಿ ವಿದ್ಯಾರ್ಥಿಗಳು ಪಾರ್ಟ್ ಟೈಮ್ ಕೆಲಸ ಮಾಡೋದನ್ನು ನಿಲ್ಲಿಸಿದ್ದಾರೆ. ಅರೆಕಾಲಿಕ ಉದ್ಯೋಗ ಮಾಡಿದರೆ ಇಮಿಗ್ರೇಷನ್ ರೇಡ್ ಮಾಡಿ ಗಡೀಪಾರು ಮಾಡ್ತಾರೆಂಬ ಭಯ ವಿದ್ಯಾರ್ಥಿಗಳಲ್ಲಿ ಆವರಿಸಿದೆ. ಅಮೆರಿಕದಲ್ಲಿ ಉಳಿದುಕೊಳ್ಳಲು ಅವರಿಗೆ ಹಣ ಬೇಕು, ಆದರೆ ಅವರು ಪಾರ್ಟ್ ಟೈಮ್ ಉದ್ಯೋಗ ಮಾಡುವಂಥ ಪರಿಸ್ಥಿತಿಯಿಂದ ವಿದ್ಯಾರ್ಥಿಗಳಲ್ಲಿ ಹಣಕಾಸು ಬಿಕ್ಕಟ್ಟು ಉದ್ಭವಿಸಿದೆ. ಇನ್ನು ಭಾರತೀಯ ಪೋಷಕರ ವಿಚಾರಕ್ಕೆ ಬರೋಣ. 4-6 ವರ್ಷಗಳಿಂದ ವಿದೇಶದಲ್ಲಿರೋ ತಮ್ಮ ಮಕ್ಕಳನ್ನು ಕಾಣಬೇಕೆಂಬ ಹಂಬಲ ಪೋಷಕರಿಗೆ ಇದ್ದೇ ಇರುತ್ತೆ. ಆದರೆ ಅವರು ಅಮೆರಿಕಕ್ಕೆ ಇವಾಗ ತೆರಳಬೇಕಾದರೆ ರಿಟರ್ನ್ ಟಿಕೆಟ್ ಕೂಡ ಹೊಂದಿರಬೇಕು. ಇತ್ತೀಚೆಗೆ ಹಿರಿಯ ಭಾರತೀಯ ದಂಪತಿ ತಮ್ಮ ಮಕ್ಕಳನ್ನು ಕಾಣಲು ವಿದೇಶಕ್ಕೆ ಹೋಗ್ತಾರೆ, ಅಂದರೆ ಅಮೆರಿಕಕ್ಕೆ ಹೋಗ್ತಾರೆ. ಅವರು ನ್ಯೂಯಾರ್ಕ್ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ಕೂಡಲೇ ಅವರ ಬಳಿ ರಿಟರ್ನ್ ಟಿಕೆಟ್ ಚೆಕ್ ಮಾಡಲಾಯಿತು. ತಮ್ಮ ಬಳಿ ರಿಟರ್ನ್ ಟಿಕೆಟ್ ಇಲ್ಲವೆಂದು ಹೇಳಿದಾಗ ಇಂಡಿಯಾಗೆ ಅವರನ್ನು ವಾಪಸ್ ಕಳಿಸಲಾಯಿತು. ಪಾಪ ಅವರ ಬಳಿ ಒಂದು ಕ್ರಮಬದ್ಧ ವಿಸಿಟರ್ಸ್ ವೀಸಾ ಇತ್ತು. ತಮ್ಮ ಕುಟುಂಬದೊಂದಿಗೆ 4-5 ತಿಂಗಳು ವಾಸ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದರು. ಆದರೆ ಅವರ ಬಳಿ 2025ರ ವಲಸೆ ನೀತಿ ಪ್ರಕಾರ ರಿಟರ್ನ್ ಟಿಕೆಟ್ ಇರಬೇಕಿತ್ತೆಂದು ಇಮಿಗ್ರೇಷನ್ ಅಧಿಕಾರಿಗಳು ಹೇಳಿ ಭಾರತಕ್ಕೆ ತೆರಳುವ ವಿಮಾನದಲ್ಲಿ ಹತ್ತಿಸಿ ವಾಪಸ್ ಕಳಿಸ್ಬಿಟ್ರು. ಆದರೆ ಭಾರತ ಸರ್ಕಾರ ಮಾತ್ರ ಇಂತಹ ಅತಿರೇಕದ ಕ್ರಮಗಳ ವಿರುದ್ಧ ತುಟಿಪಿಟಕ್ ಅಂತ ಇಲ್ಲ. ಏನೇ ಆಗಲಿ ನಮಗೆ ಅಮೆರಿಕ ಜೊತೆ ಸ್ನೇಹ ಅತಿ ಮುಖ್ಯವಾಗಿದೆ. ದೊಡ್ಡಣ್ಣ ಚೆನ್ನಾಗಿರಲಿ, ಭಾರತ ರೂಪಾಯಿ ಪಾತಾಳಕ್ಕೆ ಕುಸಿದ್ರೂ ಪರವಾಗಿಲ್ಲ. ಆದರೆ ಮೋದಿಯವರ ಜನಪ್ರಿಯತೆಯ ಗ್ರಾಫ್ ಕುಸಿತಾ ಇದೆ. ಮುಂಚೆ ಇದ್ದಷ್ಟು ಜನಪ್ರಿಯತೆ ಈಗ ಮೋದಿಗಿಲ್ಲ ಅಂತೆಲ್ಲ ಜನ ಹೇಳ್ತಾರೆ. ಹಿಂದಿನ ಬಾರಿ ಅಮೆರಿಕ ಭೇಟಿಯ ಸಂದರ್ಭದಲ್ಲಿ ಮೋದಿಗೆ ಸಿಕ್ಕಿದ ಭರ್ಜರಿ ಸ್ವಾಗತ ಈ ಬಾರಿ ಸಿಗುತ್ತದೆ ಅನ್ನೋದನ್ನು ಕಾದು ನೋಡಬೇಕು. ಆದರೆ ಅಮೆರಿಕ ಫಸ್ಟ್ ನೀತಿಗೆ ಪಣ ತೊಟ್ಟಿರುವ ಟ್ರಂಪ್ ಅವರಿಂದ ಈ ಬಾರಿ ಭಾರತಕ್ಕೆ ಅನುಕೂಲವಾಗುವ ಏನನ್ನು ನಿರೀಕ್ಷಿಸಲು
ಮೋದಿಯವರಿಂದ ಸಾಧ್ಯವಾಗದು. ವೀಕ್ಷಕರೇ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.